ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ ಆದರ್ಶ ವಿದ್ಯಾಲಯದ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ತಮ್ಮೊಂದಿಗೆ ನಾನು ಈ ಹಿಂದಿನ ವರ್ಷಗಳಲ್ಲಿ ನಡೆದಂತಹ ಅಂದರೆ 2023ರಲ್ಲಿ ನಡೆದಂತಹ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿಕೊಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ಇರ್ತದೆ ಅಂತ ತಿಳಿಸುತ್ತಾ ಓಕೆ, ಮೊದಲನೇದಾಗಿ ನಾವಿಲ್ಲಿ ಕನ್ನಡ ವಿಷಯ ನೋಡೋಣ. ಇಲ್ಲಿ ನೋಡ್ಬೋದು, ನದಿಯ ಮೇಲಾಗುತ್ತಿರುವಂತಹ ಇಲ್ಲಿ ನಿಲ್ಲಬೇಕು. ಏನು ಅಂದರೆ ಸೌಜನ್ಯ, ಕಾರುಣ್ಯ, ಪ್ರೀತಿ, ದೌರ್ಜನ್ಯ ಅಂತಿದೆ. ಇಲ್ಲಿ ದೌರ್ಜನ್ಯ ನಿಲ್ಲಬೇಕು. ದಶರಥನು ನೆಲೆಸಿದ್ದ ನಗರ ಮಥುರಾ, ವಾರಣಾಸಿ, ಕಿಷ್ಕಿಂಧೆ, ಅಯೋಧ್ಯೆ ಅಂತಿದೆ. ಇಲ್ಲಿ ಅಯೋಧ್ಯೆ. ಎಂತಹ ಸುಂದರ ದೃಶ್ಯ. ಈ ವಾಕ್ಯದಲ್ಲಿ ಬಳಸಬೇಕಾದ ಲೇಖನ ಚಿಹ್ನೆಯನ್ನು ಗುರುತಿಸಿ ಅಂತ ಹೇಳಿದರೆ ಇಲ್ಲಿ ಭಾವಸೂಚಕ ಚಿಹ್ನೆಯನ್ನು ಬಳಸಬೇಕು. ಸಂತೋಷನು ನಿನ್ನೆ ಒಂದು ಹೊಸ ಸೈಕಲ್ ಖರೀದಿಸಿದನು. ಈ ವಾಕ್ಯ ಯಾವ ಕಾಲವನ್ನು ಸೂಚಿಸುತ್ತದೆ ಅಂದರೆ ಖರೀದಿಸಿದನು ಅಂದಾಗ ಇದು ಭೂತಕಾಲ ಆಗುತ್ತದೆ. ಮುಳ್ಳುಗಳಿವೆ, ಅಪಾಯವಿಲ್ಲ, ಸಂಖ್ಯೆಗಳಿವೆ, ಲೆಕ್ಕದ ಪುಸ್ತಕವಲ್ಲ, ಗಂಟೆ ಹೊಡೆಯುತ್ತದೆ, ದೇವಾಲಯವಲ್ಲ, ಈ ಒಗಟನ್ನು ಬಿಡಿಸಿ ಅಂತ ಹೇಳಿದರೆ ಇದು ಗಡಿಯಾರ ಆಗಿದೆ. ಕೆಳಗಿನವುಗಳಲ್ಲಿ ಅನ್ವರ್ಥನಾಮವಲ್ಲದ ಪದವನ್ನು ಗುರುತಿಸಿ. ಉದ್ಯೋಗಿ, ಜೋಸೆಫ್, ಸನ್ಯಾಸಿ, ವೈದ್ಯ ಅಂತ ಇದೆ. ಇದು ಅನ್ವರ್ಥನಾಮವಲ್ಲದ ಅಂದಾಗ ಜೋಸೆಫ್ ಆಗಿದೆ. ಗೌಡತಿ ಎಂಬ ಪದವನ್ನು ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ರೂಪಕ್ಕೆ ಬದಲಾಯಿಸಬೇಕಂತ ಹೇಳಿದರೆ ಗೌಡತಿ ಇಲ್ಲಿ ಗೌಡ ಆಗಿದೆ. ಚನ್ನಮಲ್ಲಿಕಾರ್ಜುನ ಎಂಬುದು ಕೆಳಗಿನ ಯಾವ ವಚನಗಳ ಅಂಕಿತವಾಗಿದೆ? ಇಲ್ಲಿ ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭು, ಅಂಬಿಗರ ಚವಡಯ್ಯ ಅಂತಿದೆ. ಇದು ಅಕ್ಕ ಮಹಾದೇವಿ ಅವರು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ನೋಡ್ಬೋದು, ಡಿ ಆಪ್ಷನ್ ಆಗುತ್ತದೆ. ಇನ್ನು ಕೆಳಗಿನ ಪದಗಳಲ್ಲಿ ಹಳ್ಳ ಪದಕ್ಕೆ ಸರಿ ಹೊಂದುವ ಜೋಡು ಪದ ಹಳ್ಳ, ಕೊಳ್ಳ. ಇಲ್ಲಿ ನೋಡ್ಬೋದು, ಡಿ ಆಪ್ಷನ್ ಆಗುತ್ತದೆ. ಕೆಳಗಿನ ಪದಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ. ನದಿ, ಬೆಟ್ಟ, ಸಮುದ್ರ, ಸರೋವರ ಅಂತಿದೆ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ? ಬೆಟ್ಟ ಅಂತಿದೆ ನೋಡಿ, ಬಿ ಆಪ್ಷನ್ ಆಗುತ್ತದೆ. ನೆರವು ಪದದ ಸಮಾನಾರ್ಥಕ ಪದ ನೆರವು, ಅಡಚಣೆ, ಕೆಡಕು, ಸಹಾಯ, ತೊಂದರೆ. ಇಲ್ಲಿ ಸಹಾಯ ಆಗುತ್ತದೆ. ಕೆಳಗಿನ ಸಾಹಿತಿಗಳಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರನ್ನು ಗುರುತಿಸಿ ಅಂತ ಹೇಳಿದರೆ ಇಲ್ಲಿ ನೋಡ್ಬೋದು, ಕುವೆಂಪು ಅವರು. ರೈತನ ಮಿತ್ರ ಇಲ್ಲಿ ಇಲಿಗಳು, ಆನೆಗಳು, ಮಂಗಗಳು. ಇಲ್ಲಿ ಎರೆಹುಳು. ರವಿ ಕತ್ತಲೊಡನೆ ಪದ್ಯದ ಸಾಲಿಗೆ ಈ ಕೆಳಗಿನವುಗಳಲ್ಲಿ ಸರಿಯಾದನ್ನು ಗುರುತಿಸಿ. ಇಲ್ಲಿ ಜಗಳಾಡುವನು. ಶಾಲೆಗಳಲ್ಲಿ ಆಚರಿಸುವ ಮಕ್ಕಳ ದಿನಾಚರಣೆ ದಿನಾಂಕ ಅಂತ ಹೇಳಿದರೆ ಇಲ್ಲಿ ನವೆಂಬರ್ 14. ಅನುನಾಸಿಕ ಅಕ್ಷರಗಳ ಸಂಖ್ಯೆ ನೋಡ್ಬೋದು, ಇಲ್ಲಿ ನ್ಯ, ನ್ಯ, ನ, ನ, ಮ ಒಟ್ಟು 5. ಸೊ ಇಲ್ಲಿ ಸಿ ಆಪ್ಷನ್. ಕೊಟ್ಟಿರುವ ಮಾದರಿಯಂತೆ ಆಶೀರ್ವಾದ ಪದಕ್ಕೆ ಸಮಾನಾರ್ಥಕ ಪದ ಆಶೀರ್ವಾದ ಅಂದರೆ ಇಲ್ಲಿ ಹರಸು ಅಂತ ಆಗುತ್ತದೆ. ನೀನೀಗ ಈ ಸೂಚನೆಯನ್ನು ಅನುಸರಿಸು. ಇದನ್ನು ಬಹುವಚನದಲ್ಲಿ ಬರೆದಾಗ ನೋಡ್ಬೋದು, ಇಲ್ಲಿ ನೀವೀಗ ನೋಡಿ, ನೀವೀಗ ಈ ಸೂಚನೆಗಳನ್ನು ಅನುಸರಿಸಿ. ಅಮ್ಮ ಪದವನ್ನು ಬಿಡಿಸಿ ಬರೆದಾಗ ಇಲ್ಲಿದೆ ಅಲ್ಲ, ಎ ಆಪ್ಷನ್ ಆಗುತ್ತದೆ. ಅ ಪ್ಲಸ್ ಮ ಪ್ಲಸ್ ಮ ಪ್ಲಸ್ ಅ. ಇನ್ನು ಇಂಗ್ಲೀಷ್ ನೋಡೋಣ. ಯು ಮಸ್ಟ್ ಟೇಕ್ ಅಂಬ್ರೆಲಾ ವ್ಯಾನ್ ಇಟ್ ಈಸ್ ರೈನಿಂಗ್ ಅಂತಿದೆಯಲ್ಲ, ಇಲ್ಲಿ ಅಂಬ್ರೆಲಾ ಬಂದಾಗ ಆ್ಯನ್ ಅನ್ನುವಂಥ ಒಂದು ಆರ್ಟಿಕಲ್ ಬಳಕೆಯಾಗುತ್ತದೆ. ಆ್ಯಡ್ ಎ ಸೂಟೇಬಲ್ ಪ್ರಿಫಿಕ್ಸ್ ಟು ದ ವರ್ಡ್ ಪಾಸಿಬಲ್, ಪಾಸಿಬಲ್, ಇಂಪಾಸಿಬಲ್ ಆಗುತ್ತದೆ. ಕಿಂಗ್ ಡೈನಾಸಿಯಸ್ ಸಿ ಬೋತ್ ಡ್ಯಾಮನ್ ಆ್ಯಂಡ್ ಪೈಥಿಸ್ ಫ್ರೀ ಬಿಕಾಸ್. ಇದು 4 ಆಪ್ಷನ್ಸ್ಗಳಲ್ಲಿ ದೇ ವೇರ್ ಗುಡ್ ಫ್ರೆಂಡ್ಸ್ ಆ್ಯಂಡ್ ಕೆಪ್ಟ್ ದೇರ್ ಪ್ರಾಮಿಸಸ್. ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಕರೆಕ್ಟ್ ಕ್ವಶನ್ ವರ್ಡ್ ಅಂದರೆ ಕ್ಯಾನ್ ಐ ಫೈಂಡ್ ಎ ಬುಕ್ ಸ್ಟಾಲ್ ಅಂತಿದೆಯಲ್ಲ, ಇಲ್ಲಿ ವೇರ್ ಆಗುತ್ತದೆ. ನೆಕ್ಸ್ಟ್ ಇನ್ನು 25ನೇ ಪ್ರಶ್ನೆ ನೋಡೋಣ. ಇಲ್ಲಿ ದ ಪ್ಲೂರಲ್ ಫಾರ್ಮ್ ಆಫ್ ಫರ್ನಿಚರ್ ಅಂತಿದೆಯಲ್ಲ, ಇದರ ಆನ್ಸರ್ ಯಾವುದಾಗುತ್ತೆ ನೋಡ್ರಿ, ಫರ್ನಿಚರ್ಸ್ ಆಗುತ್ತದೆ. ದ ಮೀನಿಂಗ್ ಆಫ್ ಫಜಲ್ಡ್, ಫಜಲ್ಡ್ ಮೀನಿಂಗ್ ಯಾವುದು ಅಂದರೆ ಇಲ್ಲಿ ಎರರ್ಡ್, ಎಕ್ಸೈಟೆಡ್, ಕನ್ಫ್ಯೂಸ್ಡ್, ಗಜಲ್ಡ್ ಅಂತ ಇದೆ. ಇಲ್ಲಿ ಆನ್ಸರ್ ನೋಡ್ತಾ ಹೋದಾಗ ಇಲ್ಲಿ ಕನ್ಫ್ಯೂಸ್ಡ್ ಆಗುತ್ತದೆ. ಡಾಗ್ ಈಸ್ ಎ ಫೇತ್ಫುಲ್ ಎನಿಮಲ್, ಐಡೆಂಟಿಫೈ ದ ಅಡ್ಜೆಕ್ಟಿವ್ ಅಂತ ಹೇಳಿದರೆ ಇದರ ಅಡ್ಜೆಕ್ಟಿವ್ ಯಾವುದಂದರೆ ಫೇತ್ಫುಲ್, ಬಿ ಆಪ್ಷನ್ ಆಗುತ್ತದೆ. ದ ಕಾಂಟ್ರಾಕ್ಟೆಡ್ ಶಾರ್ಟ್ ಫಾರ್ಮ್ ಆಫ್ ವಿಲ್ ನಾಟ್ ಈಸ್ ವೋಂಟ್ ಆಗುತ್ತದೆ. ಜೇಮ್ಸ್ ಡಿಡ್ ನಾಟ್ ಸಕ್ಸೀಡ್, ಇಲ್ಲಿ ಹಿ ಡಿಡ್ ನಾಟ್ ವರ್ಕ್ ಹಾರ್ಡ್ ಅಂತಿದೆ. ಇಲ್ಲಿ ಬರುವಂಥ ಕಂಜಂಕ್ಷನ್ಸ್ ಯಾವುದಂತ ನೋಡ್ತಾ ಹೋದಾಗ ಬಟ್, ಆ್ಯಂಡ್, ಸೋ, ಬಿಕಾಸ್ ಅಂತಿದೆ. ಇಲ್ಲಿ ಬಿಕಾಸ್ ಬಳಕೆಯಾಗುತ್ತದೆ. ದ ನೆಗೆಟಿವ್ ಫಾರ್ಮ್ ಆಫ್ ದ ವರ್ಡ್ ಸೆನ್ಸ್ ಈಸ್, ಇಲ್ಲಿ ಸೆನ್ಸ್ಲೆಸ್ ಆಗುತ್ತದೆ. ಹನುಮಂತ ಪ್ಯಾಟೆಡ್ ದ ಶೀಪ್ ಜೆಂಟ್ಲಿ ಆನ್ ಇಟ್ಸ್ ಬ್ಯಾಕ್. ದ ಅಂಡರ್ಲೈನ್ ವರ್ಡ್ ಈಸ್ ಎ ನೌನ್, ಎ ವರ್ಬ್, ಆನ್ ಅಡ್ವರ್ಬ್, ಆನ್ ಅಡ್ಜೆಕ್ಟಿವ್ ಅಂತಿದೆ. ಇಲ್ಲಿ ಆನ್ ಅಡ್ವರ್ಬ್ ಆಗುತ್ತದೆ. ದ ರೈಮಿಂಗ್ ವರ್ಡ್ ಫಾರ್ ಡೆಂಟಲ್ ಈಸ್, ಇಲ್ಲಿ ಮೆಂಟಲ್ ಆಗುತ್ತದೆ. ಗ್ರೇಟ್ಫುಲ್, ಥ್ಯಾಂಕ್ಲೆಸ್, ಥ್ಯಾಂಕ್ಫುಲ್, ಇಂಡೆಪ್ಟೆಡ್ ಅಂತಿದೆಯಲ್ಲ, ಇದರಲ್ಲಿ ಒಂದು ಗುಂಪಿಗೆ ಸೇರಿದ ಪದ ಯಾವುದಾಗುತ್ತೆ ಅಂದರೆ ಥ್ಯಾಂಕ್ಲೆಸ್ ಆಗುತ್ತದೆ. ಐಡೆಂಟಿಫೈ ದ ಕರೆಕ್ಟ್ ಸೆಂಟೆನ್ಸ್. ವೆನ್ ಡಿಡ್ ಯು ಕಮ್ ಟು ಸ್ಕೂಲ್, ಇದೇ ಆನ್ಸರ್ ಆಗುತ್ತೆ ನೋಡಿ. ನೆಕ್ಸ್ಟು ಹಾರ್ಮೋನಿ ಅಮಾಂಗ್ ಪೀಪಲ್ ಕ್ರಿಯೇಟ್ಸ್ ಎ ಪೀಸ್ಫುಲ್ ಸೊಸೈಟಿ. ಚೂಸ್ ದ ಕರೆಕ್ಟ್, ಇಲ್ಲಿ ಆಪ್ಷನ್ ಅಂತಿದೆ. ಇಲ್ಲಿ
ಡಿ ಆಪ್ಷನ್ ಆಗುತ್ತದೆ. ನೆಕ್ಸ್ಟು ರೈಟ್ ದ ಅಪೋಸಿಟ್ ಆಫ್ ರಿಮೆಂಬರ್, ರಿಮೆಂಬರ್ ಅಪೋಸಿಟ್ ಇಲ್ಲಿ ಫಾರ್ಗೆಟ್ ಆಗುತ್ತದೆ. ದ ಫಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ಬ್ರೇಕ್ ಈಸ್ ಬ್ರೋಕ್ ಆಗುತ್ತದೆ. ದ ಅಪೋಸಿಟ್ ಜೆಂಡರ್ ಆಫ್ ಎಂಪರರ್ ಈಸ್ ಎಂಪ್ರೆಸ್ ಆಗುತ್ತದೆ. ಟುಕ್ ದ ಚಿಲ್ಡ್ರನ್ ಟು ಎಕ್ಸಿಬಿಷನ್ ಇನ್ಸ್ಟೆಡ್ ಆಫ್ ದೇರ್ ಫಾದರ್ ಅಂದರೆ ದೇರ್ ಮದರ್ ಆಗುತ್ತದೆ. ರವಿ ಫುಸ್ಡ್ ಹರಿ ದ ರಿವರ್ ಅಂದರೆ ಇನ್ ಟು ದ ರಿವರ್ ಆಗುತ್ತದೆ. ಇಲ್ಲಿ ಒಂದು ಪುಸ್ತಕದ ಬೆಲೆ 63 ರೂಪಾಯಿ 50 ಪೈಸೆ ಆದರೆ 19 ಪುಸ್ತಕದ ಬೆಲೆ ಎಷ್ಟು ಅಂದರೆ ಇದನ್ನು ಗುಣಾಕಾರ ಮಾಡ್ಬೇಕು ತಾವು. 63.50 ಗುಣಾಕಾರ ಚಿಹ್ನೆ 19. ನೋಡೋಣ. ಇಲ್ಲಿ ಮೊದಲಿಗೆ 9 0 0 9 5 45 9 3 27 4 31 9 6 54 54ಕ್ಕೆ 3 ಕೂಡಿಸಿದ್ರೆ 57 ಪ್ಲಸ್ ಇಲ್ಲಿ 1 0 0 1 ಇಲ್ಲಿ 5 1 3 3 1 6 6. ಸೊ ಇಲ್ಲಿ 0 ಇಲ್ಲಿ 5ಕ್ಕೆ 5 6 7 3 10 6 5 1 12 ಆಯಿತು. ಎರಡು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ 1206 ರೂಪಾಯಿ 50 ಪೈಸೆ. ಸೊ ಸಿ ಆಪ್ಷನ್. 6 ಕಿಲೋಗ್ರಾಮ್ 300 ಗ್ರಾಮ್ಗಳನ್ನು ಗ್ರಾಮ್ಗಳಲ್ಲಿ ಬರೆಯಿರಿ. 6 kg 6000 ಗ್ರಾಮ್, ಅದಕ್ಕೊಂದು 300 ಕೂಡಿಸ್ರಿ 6300. ಸೊ ಎ ಆಪ್ಷನ್. ಈ ವೃತ್ತದಲ್ಲಿ ತ್ರಿಜ್ಯ ಯಾವುದು ಅಂದಿದ್ದಾರೆ? ಎ ಬಿ. ಸೊ ಇಲ್ಲಿ ಈ ವೃತ್ತದಲ್ಲಿ ತ್ರಿಜ್ಯ ಯಾವುದು ಅಂತ ಹೇಳಿದ್ದಾರೆ. ಹಾಗಾದ್ರೆ ನೋಡ್ತಾ ಹೋಗಿ ತ್ರಿಜ್ಯ ಯಾವುದು ಅಂದರೆ ಇಲ್ಲಿ ತಾವುಗಳು ವೃತ್ತ ಕೇಂದ್ರದ ಮೂಲಕ ಎದಿಂದ ಇಲ್ಲಿವರೆಗೂ ಬಂದಿದ್ದಾರೆ. ಇದು ಎ ಬಿ ಅನ್ನುವಂಥದ್ದು ಒಂದು ವ್ಯಾಸ ಆಗುತ್ತೆ. ಆದರೆ ಇಲ್ಲಿರುವಂತಹ ಇಲ್ಲಿ ನೋಡ್ಬೋದು ಯಾವುದು ಇಲ್ಲಿ ಸಿ ಡಿ ಎನ್ನುವಂಥದ್ದು ಕೂಡ ವ್ಯಾಸ ಆಗುತ್ತೆ. ಅದೇ ರೀತಿ ಓ ಎ ಇದೆಯಲ್ಲ, ಓ ಎ ಎನ್ನುವಂಥದ್ದು ಇದು ಒಂದು ತ್ರಿಜ್ಯ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟು ಸಂಕಲನ ನೋಡಿ. 2631 ನೋಡ್ಬೋದು. ಇಲ್ಲಿ 2631.74. ಅದೇ ರೀತಿ 21,245.36. ಸೊ ಸಂಕಲನ 6 4 10 7 3 11 11 5 1 6 1 7 4 3 7 6 2 8 ಇಲ್ಲಿ 3 ಇಲ್ಲಿ 2 ಇಲ್ಲಿ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ನೋಡ್ಬೋದು 23,877.10 ಡಿ ಆಪ್ಷನ್. ಇದು ಯಾವ ತ್ರಿಭುಜ ಅಂದರೆ ಇದು ಸಮಬಾಹು ತ್ರಿಭುಜ ಆಗುತ್ತೆ. ಸೊ ಇಲ್ಲಿ ಎ ಆಪ್ಷನ್. ಇನ್ನು ಇದ್ರ ವ್ಯವಕಲನ ಮಾಡೋದು ನೋಡೋಣ. ಇಲ್ಲಿ 3761.08 2437.24. ಸೊ ಮೈನಸ್ ನೋಡೋಣ. 8ರಲ್ಲಿ 4 ಹೋದರೆ 4, 10ರಲ್ಲಿ 2 ಹೋದರೆ 8, ಇಲ್ಲಿ ಪಾಯಿಂಟು ಕೈಲಾಕ್ ಕೊಡೋಣ. 11ರಲ್ಲಿ 8 ಹೋದರೆ 3, 6ರಲ್ಲಿ 4 ಹೋದರೆ 2, 7ರಲ್ಲಿ 4 ಹೋದರೆ 3, 3ರಲ್ಲಿ 2 ಹೋದರೆ 1, 1323.84. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡ್ಬೋದು ಒಂದು ಆಟದ ಮೈದಾನದ ಉದ್ದ ಮತ್ತು ಅಗಲಗಳು 180 ಮತ್ತು 110 ಮೀಟರ್ ಇದೆ. ಆದರೆ ಅದರ ಸುತ್ತಳತೆ ಏನಿದ್ದಾರೆ ಆಯತದ ಸುತ್ತಳತೆ ಕಂಡುಹಿಡಿಯುವುದು 2 ಉದ್ದ ಪ್ಲಸ್ 2 ಅಗಲ. ಇದು ಸೂತ್ರ. ಇಲ್ಲಿ 2 ಉದ್ದ ಎಷ್ಟಿದೆ? ಇಲ್ಲಿ 180 ಪ್ಲಸ್ ಆಫ್ 2 ಇಲ್ಲಿ ಇನ್ ದಿ ಬ್ರಾಕೆಟ್ 110. 182 ಎಷ್ಟಾಗುತ್ತೆ? 360 ಪ್ಲಸ್ 112 ನೋಡ್ಬೋದು. 2 0 0 2 1 2 2 1 2. ಹಾಗಾದರೆ ಇಲ್ಲಿ 580 ಮೀಟರ್. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಚೌಕಾಕಾರದ ಒಂದು ಕೊಠಡಿ ಬದಿ ಉದ್ದ 12 ಮೀಟರ್ ಆದರೆ ಅದರ ವಿಸ್ತೀರ್ಣ. ಚೌಕದ ವಿಸ್ತೀರ್ಣ ಕಂಡುಹಿಡಿಯುವುದು ಇಲ್ಲಿ ಎ ಸ್ಕ್ವೇರ್. ಎ ಸ್ಕ್ವೇರ್ ಅಂದರೆ ಇಲ್ಲಿ 12ಅನ್ನು 12 ಸಲ ನೋಡೋದು, ಈ ರೀತಿ ಗುಣಿಸ್ಬೇಕು. 12 12 144. ಸೊ ಅದನ್ನು ಚದರ ಮೀಟರ್ ಎಳಿತಾರೆ. ಡಿ ಆಪ್ಷನ್ ಆಗುತ್ತದೆ. ಒಂದು ಶರ್ಟ್ ಹೊಲಿಯಲು 2 ಮೀಟರ್ 80 ಸೆಂಟಿಮೀಟರ್ ಬಟ್ಟೆ ಬೇಕು. ಅದೇ ಅಳತೆಯ 12 ಶರ್ಟ್ ಹೊಲಿಲಿಕ್ಕೆ ನೋಡ್ಬೋದು. 2.8 ಇಂಟು 12 12 0 0 12 8 96 12ರಲ್ಲಿ 24 24 33. ಸೊ ಇಲ್ಲಿ ನೋಡಿದ್ರೆ ಪಾಯಿಂಟ್ ಕೊಡಬೇಕು. 33.60 ನೋಡಿದ್ರೆ ಇಲ್ಲಿ 33.60 ಸೆಂಟಿಮೀಟರ್. ಎ ಆಪ್ಷನ್. 3762ಕ್ಕೆ ಎಷ್ಟು ಸೇರಿಸಿದ್ರೆ 8421 ಆಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು 8421ಕ್ಕೆ 3762 ಮೈನಸ್ ಮಾಡಿದ್ರೆ ಆನ್ಸರ್ ಬರುತ್ತೆ. 11ರಲ್ಲಿ 2 ಹೋದರೆ 9, 12ರಲ್ಲಿ 7 ಹೋದರೆ 5, 4ರಲ್ಲಿ 3 ಹೋದರೆ 1, 8ರಲ್ಲಿ 3 ಹೋದರೆ 5. 5000 ಎಷ್ಟು ಅಂದರೆ ಅವನು ಗೋಧಿಯನ್ನು 28.750. ಇಲ್ಲಿ ಹಾಗಾದರೆ 68 ಇತ್ತು ಅವನು ಮೊದಲು. 68 kg 250 ಗ್ರಾಮ್ ಗೋಧಿ ಇತ್ತು. ಈಗ ಟೋಟಲ್ ಮೈನಸ್ ಮಾಡಿದಾಗ ಎಷ್ಟಾಗುತ್ತೆ ನೋಡೋಣ. ಇಲ್ಲಿ 5 0 0 5ರಲ್ಲಿ 5 ಹೋದರೆ 0, 12ರಲ್ಲಿ 7 ಹೋದರೆ 5, ಇಲ್ಲಿ 18ರಲ್ಲಿ 9 ಹೋದರೆ 9, ಇಲ್ಲಿ 6ರಲ್ಲಿ 3 ಹೋದರೆ 3, 39.500 ನೋಡ್ಬೋದು. ಇಲ್ಲಿ
ಬಿ ಆಪ್ಷನ್ ಆಗುತ್ತದೆ. ಇನ್ನು ಗಣಿತ ವಿಷಯ ನೋಡೋಣ. ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಇಲ್ಲಿ ನೋಡ್ಬೋದು ನಡುವೆ 0 ಬಂದಿದೆ ಅಂದಾಗ ಆನ್ಸರ್ ಗುಣಾಕಾರ ಮಾಡಿದರೆ 0 ಬರುತ್ತೆ. ಎ ಆಪ್ಷನ್ ಆಗುತ್ತದೆ. ಒಂದು ವಸ್ತು ಪ್ರದರ್ಶನವನ್ನು 10ನೇ ಸೆಪ್ಟೆಂಬರ್ 2022ರಿಂದ 7ನೇ ಅಕ್ಟೋಬರ್ 2022ರವರೆಗೆ ನಡೆಸಲಾಯಿತು. ವಸ್ತು ಪ್ರದರ್ಶನ ನಡೆದ ದಿನಗಳ ಸಂಖ್ಯೆ ಅಂತ ಹೇಳಿದರೆ ಇಲ್ಲಿ 10ನೇ ತಾರೀಕು 10ನೇ ದಿನಾಂಕದಿಂದ 7ನೇ ದಿನಾಂಕದವರೆಗೆ ನಾವು ಲೆಕ್ಕ ಹಾಕಿದರೆ ಎಷ್ಟಾಗುತ್ತೆ ಅಂದರೆ 28 ದಿನಗಳು. ಸೊ ಎ ಆಪ್ಷನ್ ಆಗುತ್ತದೆ. ಈ ಆಕೃತಿ ಯಾವುದು ಅಂತ ನೋಡ್ತಾ ಹೋಗ್ರಿ, ಇದು ಶಂಕು ಆಗುತ್ತದೆ. ಇನ್ನು ಆಯತಗಣದ ಮುಖಗಳ ಸಂಖ್ಯೆ ಟೋಟಲ್ 6 ಇರ್ತಾವೆ. ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಒಂದು ಪುಸ್ತಕದ ಬೆಲೆ 63 ರೂಪಾಯಿ 50 ಪೈಸೆ. ಹಾಗಾದರೆ 19 ಇಲ್ಲಿ ಪುಸ್ತಕದ ಬೆಲೆ ಅಂದಿದ್ದಾರೆ 63.50 ಇಂಟು 19 ನೋಡೋಣ. ಇಲ್ಲಿ ನಾವು ಒಂದೊಂದು ಅಂಕಿಯಿಂದ ತಿಳಿಸ್ಕೊಡ್ತೀನಿ ತಮಗೆ. ಇಲ್ಲಿ 0 95 45 93 27 4 31 96 54 97 63 96 54 54. ವಿಜ್ಞಾನ ವಿಷಯ ನೋಡೋಣ. ಇಲ್ಲಿ ಲೋಲಕದ ಚಲನೆ ಯಾವ ಚಲನೆ ಆಗ್ತದೆ ಅಂತ ಹೇಳಿದರೆ ಅದೊಂದು ಆಂದೋಲನ ಚಲನೆ. ಕಿತ್ತಳೆ ಹಣ್ಣಿನಲ್ಲಿ ಹೆಚ್ಚಾಗಿರುವ ಜೀವಸತ್ವ ವಿಟಮಿನ್ ಸಿ. ಸೌರವ್ಯೂಹದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಯಾವುದು ಅಂದರೆ ಶುಕ್ರ ಗ್ರಹ. ಆನೆಯ ಸರಾಸರಿ ಜೀವಿತಾವಧಿ 70 ವರ್ಷಗಳು. ತೆಂಗು ಯಾವ ಗುಂಪಿಗೆ ಸೇರಿದೆ? ಏಕವಾರ್ಷಿಕ, ತ್ರೈವಾರ್ಷಿಕ, ದ್ವೈವಾರ್ಷಿಕ, ಬಹುವಾರ್ಷಿಕ. ವಿಟಮಿನ್ ಬಿ ಕೊರತೆಯಿಂದ ಬರುವುದು ರಾತ್ರಿ ಕುರುಡು. ಸಾಮಾನ್ಯವಾಗಿ ವಾಯುವಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಎಷ್ಟಿರುತ್ತೆ ಅಂತ ಹೇಳಿದರೆ 0.04. ಇಂಗ್ಲೆಂಡ್ನ ಗ್ರೀನ್ವಿಚ್ ಮೂಲಕ ಹಾಯ್ದು ಹೋಗಿರುವ ರೇಖಾಂಶ ಪ್ರಧಾನ ರೇಖಾಂಶ. ಭೂಮಿಯ ದೈನಂದಿನ ಚಲನೆ ಅವಧಿ ಎಷ್ಟಂದರೆ 24 ಗಂಟೆಗಳು. ರಬ್ಬರ್ ಯಾವ ರೀತಿಯ ಕಸ ಅಂದರೆ ಅದು ಒಣ ಕಸ. ಭಾರತವು ವಿಸ್ತೀರ್ಣದಲ್ಲಿ ಪ್ರಪಂಚದ 7ನೇ ಸ್ಥಾನದಲ್ಲಿದೆ. ದ್ರವರೂಪದ ಲೋಹ ಯಾವುದು ಅಂದರೆ ಇಲ್ಲಿ ಪಾದರಸ. ವಾಯುಮಾಲಿನ್ಯಕ್ಕೆ ಮುಖ್ಯ ಕಾರಣಗಳು ನೋಡ್ತಾ ಹೋಗಿ ಕಾರ್ಖಾನೆಗಳು, ಮನೆಗಳು, ಅರಣ್ಯಗಳು, ಕಟ್ಟಡಗಳಂತಿದೆ. ಇಲ್ಲಿ ಕಾರ್ಖಾನೆಗಳು. ನೆಕ್ಸ್ಟು ಈ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶ ಕೇಂದ್ರ ಸರ್ಕಾರದ ನೇರ ಆಳ್ವಿಕೆಗೆ ಒಳಪಡುವುದಿಲ್ಲ? ಇಲ್ಲಿ ಪುದುಚೇರಿ. ಸೌರವ್ಯೂಹದಲ್ಲಿರುವ ಗ್ರಹಗಳ ಸಂಖ್ಯೆ ಇಲ್ಲಿ 8. ತಂಬಾಕಿನಲ್ಲಿರುವ ವಿಷ ಪದಾರ್ಥ ನೋಡ್ತಾ ಹೋಗಿ ಆಲ್ಕೋಹಾಲ್, ಕೆಫಿನ್, ಪಾದರಸ, ನಿಕೋಟಿನ್. ಹಾಲು ಯಾವ ರೂಪದ ದ್ರವ್ಯವಾಗಿದೆ ಅಂತ ಹೇಳಿದರೆ ಇಲ್ಲಿ ದ್ರವ. ಚಲಿಸುವ ವಾಯು ಉಂಟು ಮಾಡುವ ಶಕ್ತಿ ವಾಯುಶಕ್ತಿ. ಇಂಗಾಲ ಡೈಆಕ್ಸೈಡ್ ಒಂದು ಸಂಯುಕ್ತ ವಸ್ತು. ಅಡುಗು ಉಪ್ಪಿನ ರಾಸಾಯನಿಕ ಹೆಸರು ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಬೈಕಾರ್ಬೋನೇಟ್, ಸೋಡಿಯಂ ಕ್ಲೋರೈಡ್. ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇನ್ನು ಸಮಾಜ ವಿಜ್ಞಾನ ವಿಷಯ ನೋಡೋಣ. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಕೆಂಪು ದೀಪ ಏನನ್ನು ಸೂಚಿಸುತ್ತದೆ ಅಂತ ಹೇಳಿದರೆ ಇಲ್ಲಿ ನೋಡ್ಬೋದು ನಿಲ್ಲಲು ತಿಳಿಸುತ್ತದೆ. 2 ತಲೆಮಾರಿನ ಸದಸ್ಯರು ಮಾತ್ರ ಒಟ್ಟಿಗೆ ವಾಸಿಸುವ ಕುಟುಂಬ ಯಾವುದು ಅಂದರೆ ವಿಭಕ್ತ ಕುಟುಂಬ. ಕೊರಗ ಬುಡಕಟ್ಟಿನ ಜನರು ವಾಸಿಸುವ ಜಿಲ್ಲೆ ಇಲ್ಲಿ ದಕ್ಷಿಣ ಕನ್ನಡ, ತುಮಕೂರು, ಚಿತ್ರದುರ್ಗ, ಧಾರವಾಡ ಅಂತಿದೆ. ಇಲ್ಲಿ ದಕ್ಷಿಣ ಕನ್ನಡ. ಕೆಳಗಿನ ಕ್ರೀಡೆಗಳಲ್ಲಿ ಸಾಹಸ ಕ್ರೀಡೆ ಫುಟ್ಬಾಲ್, ಕಬಡ್ಡಿ, ಖೋಖೋ, ರಾಕ್ ಕ್ಲೈಂಬಿಂಗ್. ಇಲ್ಲಿ ರಾಕ್ ಕ್ಲೈಂಬಿಂಗ್ ಆಗಿದೆ. ಇಲ್ಲಿ ಜೀವದ್ರವ ಯಾವುದು ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೀರು. ನೀರನ್ನು ಬೆಳೆಗಳ ಮೇಲೆ ಮಳೆಯ ರೀತಿಯಲ್ಲಿ ಚೆಲ್ಲುವ ನೀರಾವರಿ ಪದ್ಧತಿ ಯಾವುದು ಅಂತ ಹೇಳಿದರೆ ಇಲ್ಲಿ ಸಿಂಪಡಿಸುವ ನೀರಾವರಿ ಆಗಿದೆ. ಪ್ರಪಂಚದ ಅತಿ ಎತ್ತರದ ಶೃಂಗ ನೋಡ್ತಾ ಹೋಗಿ ಇಲ್ಲಿ ಮೌಂಟ್ ಎವರೆಸ್ಟ್. ಇದೆಲ್ಲ ಇದು ಆನ್ಸರ್ ಆಗುತ್ತದೆ. ಕಾಶ್ಮೀರದಲ್ಲಿ ಮನೆಗಳನ್ನು ನಿರ್ಮಿಸಲು ಬಳಸುವ ಸಾಮಗ್ರಿ ಯಾವುದು ಅಂದರೆ ಇಲ್ಲಿ ಮರದ ದಿಮ್ಮಿಗಳು. ಸಮುದ್ರ ತೀರವು ಸಾಮಾನ್ಯವಾಗಿ ಯಾವುದರಿಂದ ಕೂಡಿರುತ್ತದೆ ಅಂತ ಹೇಳಿದರೆ ಮರಳು ಮತ್ತು ಪುಡಿಕಲ್ಲು. ಟೆಲಿವಿಷನ್ ಕಂಡುಹಿಡಿದ ವಿಜ್ಞಾನಿ ಮಾರ್ಕೋನಿ, ರೈಟ್ ಸಹೋದರರು, ಗ್ರಾಹಂ ಬೆಲ್, ಜಾನ್ ಬೇರ್ಡ್, ಜಾನ್ ಲೂಗಿ ಬೇರ್ಡ್ ಅವರು.